ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯಮಹಾ 9.9 ಇಂಜಿನಿದು ಸರ್ವಿಸಿಂಗ್ ನಡೀತಿತ್ತು. ಸೊ ನಾನು ನೋಡ್ತಾ ಇದ್ದೆ, ಮತ್ತು ನೆನಪು ಬಂತು ಒಂದು ವ್ಲಾಗ್ ಮಾಡೋಣ ಅಂತ. ಸೊ ಇದು ಇಂಜಿನಿನ ಹೆಡ್ಡನ್ನು ತೆಗೆದು ಇಟ್ಟಿದ್ದಾರೆ ನೋಡಿ, ನೀವು ನೋಡ್ಬೋದು. ಫುಲ್ಲು ಇದು ಏನು ಹೇಳ್ತಾರೆ, ಸಾಲ್ಟ್ ಇದಾಗಿದೆ, ಅಂದರೆ ಉಪ್ಪು ನೀರಲ್ಲಿ ನಡೆಸೋದಲ್ಲ ಇದು. ಸೊ ಸಾಲ್ಟ್ ಎಲ್ಲ ಗಟ್ಟಿಯಾಗಿದೆ ಮತ್ತು ಕಾರ್ಬನ್ ಎಲ್ಲ ಫುಲ್ ತುಂಬಿದೆ. ಸೊ ಅವರು ಎಲ್ಲ ಪಾರ್ಟ್ಸನ್ನು ಒಂದೊಂದಾಗಿ ತೆಗಿತಿದ್ದಾರೆ ಮತ್ತು ಎಲ್ಲ ನಟ್ಟು ಬೋಲ್ಟನ್ನು ತೆಗೆದು ಈ ಇಂಜಿನನ್ನು ಒಂದು ಗೋಡೆಗೆ, ಅಂದರೆ ಗೋಡೆಗೆ ನೇತಾಡಿಸ್ಕೊಂಡು ಇಟ್ಟಿದ್ದಾರೆ. ಮತ್ತು ಎಲ್ಲ ಕಾರ್ಬನ್ ಮತ್ತು ಸಾಲ್ಟ್, ಗಟ್ಟಿಯಾದ ಸಾಲ್ಟ್ ನೋಡ್ಬೋದು ನೀವು, ಅದು ತುಂಬ ಗಟ್ಟಿಯಾಗಿ ಇರುತ್ತೆ. ಸೊ ಎಲ್ಲ ತೆಗೆದಿದ್ದಾರೆ ಅವರು, ಅಂದರೆ ಈ ಥರ ತೆಗೆದು ಮತ್ತು ಕಾರ್ಬನನ್ನು ಕೂಡ ಫುಲ್ಲು ಕ್ಲೀನ್ ಮಾಡ್ತಿದ್ರು ನಾನು ನೋಡುವಾಗ. ಸೊ ಈ ಥರ ಏನಾದರೂ ಸ್ಕ್ರೂ ಡ್ರೈವರ್ ಅಥವಾ ಏನಾದರೂ ಇದರಲ್ಲಿ ಫುಲ್ಲು ಅದನ್ನು ತೆಗಿಬೇಕು, ಗಟ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಇಂಜಿನ್ ಇದು ಹೆಡ್ಡಲ್ಲಿ ಕೂಡ ತೆಗಿತಾ ಇದ್ದಾರೆ. ಕಾರ್ಬನ್ ಮತ್ತು ಸಾಲ್ಟನ್ನು ಫುಲ್ಲು ಕ್ಲೀನ್ ಮಾಡಿದ್ದಾರೆ. ಸೊ ಇದೆಲ್ಲ ಸಾಲ್ಟ್ ಮತ್ತು ಕಾರ್ಬನ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಏನಾದರೂ, ಅಂದರೆ ನಿಮ್ಮ ಹತ್ರ ಕೆರೋಸಿನ್ ಅಥವಾ ಪೆಟ್ರೋಲ್ ಅಥವಾ ಡೀಸೆಲ್ ಇದ್ದರೆ ಅದರಿಂದ ಒಳ್ಳೆಯಾಗಿ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಅದರಿಂದ ಒಳ್ಳೆ ಕ್ಲೀನ್ ಆಗ್ತದೆ ಇಂಜಿನ್ ಮತ್ತು ಬೋಲ್ಟ್ ಎಲ್ಲ. ಸೊ ಎಲ್ಲ ಕಡೆ ನೀವು ನೋಡ್ಬೋದು. ಕ್ಲೀನ್ ಮಾಡಿ ಆದಮೇಲೆ ಒಂದು ವೇಸ್ಟ್ ಇದರಲ್ಲಿ ಎಲ್ಲ ವೇಸ್ಟ್ ಬಟ್ಟೆ ಅಥವಾ ವೇಸ್ಟ್ ಟವಲಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇದೆಲ್ಲ ಆದಮೇಲೆ ಅದರದ್ದು ಇಂಜಿನಿದು ಬೇಸ್ ಎಲ್ಲ ಇದೆಲ್ಲ ಅದನ್ನು ಕರೆಕ್ಟಾಗಿ ಫಿಟ್ ಮಾಡಬೇಕು ಫಸ್ಟಿಗೆ. ಸೊ ಅದರದ್ದು ಬೋಲ್ಟ್ ಎಲ್ಲ ಟೈಟ್ ಮಾಡ್ತಿದ್ದಾರೆ ನೋಡಿ ಗೈಸ್. ಬೋಲ್ಟ್ ಎಲ್ಲ ಇದು ಟೈಟ್ ಮಾಡಿ ಆದಮೇಲೆ ಅದಕ್ಕೆ ಗಮ್ ಆಗಬೇಕು, ಇಲ್ಲಾಂದರೆ ಗಮ್ ಇದರ ಬೇಸಿಗೆ. ಸೊ ಗಮ್ ಹಾಕಿ ಆದ ನಂತರ ಇದನ್ನು ಇಂಜಿನದ ಹೆಡ್ಡನ್ನು ಅಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ಈ ಥರ ಇಟ್ಟು ಈ ಥರ ಇಟ್ಟಾದಮೇಲೆ ಅದಕ್ಕೆ ನಟ್ ಬೋಲ್ಟನ್ನು ಎಲ್ಲ ಟೈಟ್ ಮಾಡಬೇಕು ಗೈಸ್. ಸೊ ಅದು ಕರೆಕ್ಟಾಗಿ ಕೂರಬೇಕು, ಇಲ್ಲಾಂದರೆ ಅದು ಬೋಲ್ಟ್ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದು ಇವಾಗ ಕರೆಕ್ಟಾಗಿ ಕೂತಿದೆ ಅದರ ಜಾಗದಲ್ಲಿ. ಸೊ ಇವಾಗ ನೀವು ನೋಡ್ಬೋದು. ಸೊ ಅವರು ಇವಾಗ ಬೋಲ್ಟನ್ನು ಹಾಕ್ತಿದ್ದಾರೆ ನೋಡಿ, ಎಲ್ಲ ಕರೆಕ್ಟಾಗಿ ಇರಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಬೋಲ್ಟನ್ನು ಟೈಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಅದು ಗೇರ್ ಆಯಿಲು ತುಂಬ ಟೈಮಿಂದ ಚೇಂಜ್ ಮಾಡೇ ಇರಲಿಲ್ಲ. ಸೊ ಇವತ್ತು ಅದು ಹೇಗೂ ಬಂದಿದ್ರಲ್ಲ ಅಂತ ಇವರ ಹತ್ರನೇ ಹೇಳಿದ್ವಿ ಗೈಸ್, ಅದು ಗೇರ್ ಆಯಿಲ್ ಒಂದು ಚೇಂಜ್ ಮಾಡಬೇಕಂತ. ಸೊ ಅದಕ್ಕೆ 2 ಬೋಲ್ಟ್ ಇರುತ್ತೆ ನಟ್. ಸೊ ಅದನ್ನು ತೆಗೆದ್ರೆ ಅದು ಓಲ್ಡ್ ಗೇರ್ ಆಯಿಲೆಲ್ಲ ಅದು ಬಕೆಟಲ್ಲಿ ಬೀಳ್ತಿದೆ ನೋಡಿ. ಸೊ ಮತ್ತು ಇವಾಗ ಹೊಸತ್ತು ಆಯಿಲನ್ನು ಇವರು ಪ್ರೆಸ್ ಮಾಡಿ ಅದನ್ನು ಓಲ್ಡ್ ಯಾವುದು, ಅಂದರೆ ಹಳೆಯ ಆಯಿಲ್ ಇದ್ದನ್ನು ತೆಗಿತಿದ್ದಾರೆ ನೋಡಿ, ಬಕೆಟಲ್ಲಿ ಬೀಳ್ತಾ ಇದೆ. ಮತ್ತು ಅದೆಲ್ಲ ಓಲ್ಡ್ ಆಯಿಲ್ ಹೋಗಿ ಆದಮೇಲೆ ನಾವು ಇವಾಗ ನ್ಯೂ ಆಯಿಲನ್ನು ಕೆಳಗಿನ ಇದರಿಂದ ಹಾಕಬೇಕು. ಸೊ ಮೇಲ್ಗಡೆ ಬರುತ್ತೆ, ಅದು ಫಿಲ್ ಆಗುತ್ತೆ. ಫಿಲ್ ಆದಮೇಲೆ ಅದು 2 ಬೋಲ್ಟನ್ನು ಕೂಡ ಹಾಕಬೇಕು.
ಸೊ ಇದು ಫುಲ್ ಆಯಿತು ನೋಡಿ ಗಾಯ್ಸ್ ಅದರದ್ದು ಇದರಲ್ಲಿ. ಇವಾಗ ಅದು ನಟನ್ನು ಇದು ಸ್ಕ್ರೂವನ್ನು ಹಾಕ್ತಾ ಇದ್ದಾರೆ. ಸೊ ಸ್ಕ್ರೂವನ್ನು ಹಾಕಿ ಟೈಟ್ ಮಾಡಬೇಕು. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಸತಿ ಇಂಜಿನ್ ಫಿಕ್ಸ್ ಮಾಡಿ ಆನ್ ಮಾಡಿದ್ವಿ ಗಾಯ್ಸ್. ಈ ಥರ ಇದೆ ನೋಡಿ, ಆನ್ ಆಗುತ್ತೆ. ಸೊ ಜಸ್ಟ್ ಒಂದು ಆನ್ ಮಾಡಿ ಇಟ್ಟಿದ್ವಿ. ಸೊ ಇವತ್ತಿಗೆ ಅಷ್ಟೇ ಗಾಯ್ಸ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್.